ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಏನು ಹೊರಗಡೆ ತೋರಿಸ್ತಾ ಇದ್ದೀನಿ ಅಂತನಾ? ಇವಾಗ ಹಬ್ಬ ಅಲ್ವಾ? ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿದ್ದ ದೇವ್ರಿಗೆ ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೇನೆ ದೇವ್ರ ಹಾಡನ್ನ ಹಾಕೊಂಡು ಮನೆ ಕೆಲಸನ ಶುರು ಮಾಡಿದೆ. ಲಕ್ಷ್ಮಿ ಅಂದ್ರೇನೆ ಹೀಗೆ ಅಲ್ವಾ, ಸ್ವಚ್ಛವಾಗಿರ್ಬೇಕು, ಮನೆ ಕ್ಲೀನ್ ಆಗಿರ್ಬೇಕು, ಮನಸ್ಸು ಕ್ಲೀನ್ ಆಗಿರ್ಬೇಕು ಅಂತ. ಹಾಗೇನೆ ಹಬ್ಬಕ್ಕೋಸ್ಕರ ನನ್ನದೊಂದು ಸಣ್ಣದಾದ ಪ್ರಿಪ್ರೇಷನ್. ಮನೆಯ ಮೂಲೆನೂ ಕೂಡ ಎಲ್ಲ ಕಡೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಎವ್ರಿ ವೀಕ್ ಮಾಡೋದೇ ಬೇರೆ ಇರುತ್ತೆ ನಾವು ಕೆಲಸಗಳನ್ನ. ಬಟ್ ಹಬ್ಬ ಅಂತ ಬಂದಾಗ ಕೆಲಸ ಮಾಡೋ ರೀತಿನೇ ಬೇರೆ ಇರುತ್ತೆ. ಎಲ್ಲ ಗಂಡಸರುಗಳು ಅನ್ಕೊಂತಾರೆ, ಗಂಡಂದ್ರು ಬರೀ ಶಾಪಿಂಗ್ ಮಾಡಕ್ಕೆ ಮಾತ್ರನೇ ಫುಲ್ ಹೈಪರ್ ಆಕ್ಟಿವ್ ಇರ್ತಾರೆ ಅಂದರೆ, ನಾವು ಈ ರೇಂಜ್ಗೆಲ್ಲ ಕೆಲಸ ಮಾಡೋದವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇದನ್ನ ಮಾತ್ರ ಹೈಪರ್ ಆಕ್ಟಿವ್ ಅಂತ ಅನ್ನಲ್ಲ, ಶಾಪಿಂಗ್ ಮಾಡೋದನ್ನ ಮಾತ್ರನೇ ಹೈಪರ್ ಆಕ್ಟಿವ್ ಅಂತಾರೆ. ಹಾಗೆಯೇ ತಲೆ ಕೂಡ ಎಣ್ಣೆನ ಹಚ್ಕೊಂಡೆ. ಮತ್ತು ಮಾರ್ನಿಂಗ್ ಎದ್ದಂಗೆ ಕೆಲಸ ಶುರು ಮಾಡಿದ್ರಿಂದ ತುಂಬಾ ಹೊಟ್ಟೆ ಹಶ್ವಾಗ್ತಿತ್ತು. ಹಾಗೆಯೇ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿಟ್ಟಿದ್ನಲ್ಲ, ಅದು ಕೂಡ ಸ್ಮೂದಿ ಮಾಡ್ಕೊಂಡು ಕುಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಮೂದಿಯನ್ನ ರೆಡಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸ್ಮೂದಿಯನ್ನ ಕುಡಿದು ಇನ್ನು ಉಳ್ದಿದ್ದ ಕೆಲಸ ಏನೇನಿತ್ತು ಅದನ್ನೆಲ್ಲ ಮಾಡಿ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನಾನು ಮಂಜುಗೆ ಹೇಳ್ಬಿಟ್ಟಿದ್ದೆ, ನಾನಂತೂ ತಿಂಡಿ ಮಾಡೋದಕ್ಕಂತೂ ಬರಲ್ಲ, ನೀವೇ ಮಾಡಬೇಕು ಅಂತ. ಹಾಗಾಗಿ ಅವರು ಏನು ರೆಡಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಅವರು ಕೂಡ ತೋಟದ ಕಡೆ ಹೋಗೋದು ಮತ್ತೆ ಪುನಃ ಕಿಚನ್ ಕಡೆ ಬರೋದು ಅಂತ ಅವರು ಕೂಡ ತುಂಬಾನೇ ಪರದಾಡ್ಕೊಂಡು ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ. ಜೋರಾಗಿ ಮಾತಾಡಿದ್ರೆ ಕೇಳಿಸೋದು ನಮ್ಮ ಫೋನ್. ಏನು ತಿಂಡಿ ಮಾಡಲ್ಲ, ಅದಕ್ಕೆ ಸಾಹೇಬ್ರೆ ತಿಂಡಿ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಬಾಡಿ ಇಲ್ಲಿ ನೀವೇನ್ ಕಟ್ ಮಾಡಿದ್ರು ಒಗ್ಗರಣೆ ಹಾಕಿದ್ ಯಾರು ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಒಗ್ಗರಣೆ ಹಾಕಿದ್ ನಾನೇ ಅಡ್ಗೆ ಮಾಡ್ತಾ ಇರೋದು. 1 ಗಂಟೆ ಆದ್ರೆ ಇನ್ನೂ ತಿಂಡಿ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ, ಶಾರ್ಟ್ನೆಸ್ ಹೋಗಿದೆ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಜಸ್ಟ್ ಕ್ಯಾಪ್ಸಿಕಮ್ ಮತ್ತೆ ಟೊಮೆಟೊ ಹಾಕ್ಬಿಟ್ಟು ಮಾಡಿರೋದು, ತುಂಬಾನೇ ರುಚಿಯಾಗಿ ಮಾಡಿದ್ರು. ಥ್ಯಾಂಕ್ ಯು ಮಂಜು, ನನ್ನ ಕೆಲಸನ ಕಮ್ಮಿ ಮಾಡಿಬಿಟ್ರಿ. ಹಾಗೆಯೇ ತಿಂಡಿನ ತಿನ್ಕೊಂಡು ಮತ್ತೆ ನಾನು ಕಿಚನ್ ಕೆಲಸನ ಶುರು ಮಾಡಿಕೊಂಡೆ. 2 ಡೇಸ್ ಬ್ಯಾಕೇನೆ ಕಿಚನ್ನ ಕ್ಲೀನ್ ಮಾಡಿದ್ದೆ. ಮತ್ತೆ ಪುನಃ ನಮಗಿಲ್ಲಿ ಬೂದ್ಗಾಗುತ್ತೆ, ಅಂದರೆ ಬೂದಿ ಬಡ್ದಂಗೆ ಆಗುತ್ತೆ, ಮಳೆ ಟೈಮ್ ಅಲ್ವಾ. ಹಾಗಾಗಿ ಮತ್ತೆ ಪುನಃ ಒಂದು ರೌಂಡ್ ಕಿಚನ್ನ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ನಾನು ಬಂದಿರೋದು ಹೂ ಕುಯ್ಯೋದಕ್ಕೆ. ಅಂದರೆ ತುಳಸಿನ ಕುಯ್ದು ಕಟ್ಟಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬೇಕಾಗಿರೋಷ್ಟು ತುಳಸಿನ ಕೊಯ್ದಿಟ್ಕೊಂಡು ಕರೆಂಟ್ ಇರುವಾಗೇನೆ ತುಪ್ಪನ ಮಾಡ್ಕೊಂಡು ಬಿಡೋಣ ಅಂತ ಬಂದೆ. ಈ ಸಲದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂಪ್ಲೀಟ್ ಆಗಿ ನಾನು ತುಪ್ಪದ ದೀಪನೇ ಹಚ್ಚಬೇಕು ಅಂತ ಅಂದ್ಕೊಂಡು 1 ತಿಂಗಳಿಂದನೂ ಕೂಡ ನಾನು 1 ಲೀಟ್ರ್ ಹಾಲಿಂದ ಸ್ಟೋರ್ ಮಾಡಿಟ್ಟಿದ್ದೆ ಕೆನೆಯನ್ನು. ಅದನ್ನು ಇವಾಗ ದೇವ್ರಿಗೋಸ್ಕರ ಅಂತಲೇ ತುಪ್ಪನ ರೆಡಿ ಮಾಡಿಟ್ಕೊಂಡು ಅದಾದಮೇಲೆ ನಾನು ತುಳಸಿಯನ್ನು ಕಟ್ಟಿದೆ. ಹಾಗೆಯೇ ಮನೆ ಹತ್ರ ಇರೋ ಫ್ರೂಟ್ಸ್ಗಳನ್ನ ಕುಯ್ದಿಟ್ಕೊತೀವಿ ಅಲ್ವಾ ಯಾವಾಗಲೂ ಕೂಡ, ಅದೇ ಥರ ಇವತ್ತು ಕೂಡ ಎಲ್ಲದನ್ನು ಕುಯ್ದು ಇಟ್ಕೊತಾ ಇದ್ದೀನಿ. ಮತ್ತೆ ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಹಿಂದಿನ ದಿನನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಡೇಗೆ ಈಸಿ ಆಗುತ್ತೆ ಅಲ್ವಾ. ಹಾಗಾಗಿ ಮತ್ತೆ ನಾನು ದೇವ್ರ ಮನೆಗೆ ಕಳಸ ಕೂರ್ಸೋದಕ್ಕೆ ಅಂತ ಎಲ್ಲ ಹೇಳ್ಬಿಟ್ಟು ತೊಗೊಂಡು ಬಂದಿರೋದು ಅದು ಚೊಂಬು. ಹಾಗೇನೆ ನನಗೆ ಇಲ್ಲಿ ಕರ್ಪೂರನ ಬೆಳಗೋದಕ್ಕೂ ಕೂಡ ಅದ್ರದ್ದು ಪಾತ್ರೆ ಇರಲಿಲ್ಲ ಇಲ್ಲಿ ಮನೆಯಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಅದಾದಮೇಲೆ ದೇವ್ರದ್ದು ಮುಖವಾಡ ಮೇನ್ ಇಂಪಾರ್ಟೆಂಟ್ ಆಗಿತ್ತು. ನಾನು ಹೋದ ವರ್ಷ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಬಟ್ ಅದು ಕರೆಕ್ಟ್ ಟೈಮ್ಗೆ ಬಂದಿರಲಿಲ್ಲ. ಹಾಗಾಗಿ ನನಗೆ ಹಾಕೋದಕ್ಕಾಗಿರಲಿಲ್ಲ. ಬಟ್ ಈ ಸಲ ಬೇಡ, ಡೈರೆಕ್ಟಾಗಿ ತೊಗೊಂಡ್ಬಿಡೋಣ ನೋಡಿಬಿಟ್ಟು ಚೆನ್ನಾಗಿರೋದಂತ ಹೇಳ್ಬಿಟ್ಟು ತಗೊಂಡೆ. ನಿಜವಾಗ್ಲೂ ತುಂಬಾ ಮುದ್ದಾಗಿದೆ ಲಕ್ಷ್ಮಿ. ಕೂರಿಸ್ದಾಗಂತೂ ನನಗೆ ನೋಡಿದಾಗ ನಂದೇ ದೃಷ್ಟಿ ತಾಗುತ್ತೇನೋ ಅನ್ನೋ ಅಷ್ಟು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ತುಂಬಾ ಕ್ವಾಲಿಟಿಯಾಗಿ ಚೆನ್ನಾಗಿತ್ತು. ಹಾಗೆಯೇ ದೇವ್ರಿಗೆ ಏನೇನು ಬೇಕು ಮೊಡ್ಲಕ್ಕಿ ತುಂಬಿಸೋದಕ್ಕೆ ಆ ಥರದ ಐಟಮ್ಸ್ಗಳು ಎಲ್ಲದನ್ನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದು ಇಟ್ಬಿಟ್ಟಿದ್ದೆ. ಅದಾದಮೇಲೆ ಇನ್ನೂ ಏನೇನು ಹೂ ತುಂಬಿಸೋದಕ್ಕೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು, ದೀಪಾವಳಿ ಕಂಬಗಳೆಲ್ಲ ಇತ್ತು, ಅದನ್ನು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು
ಇನ್ನು ಇದನ್ನ ದೇವ್ರಿಗೆ ಶಾಪಿಂಗ್ ಅಂತ ಮಾಡಿದ್ವಿ, ಅಂದರೆ ಕಳ್ಸಕ್ಕೆಲ್ಲ ಉಡ್ಸೋದಕ್ಕೆ. ಅದ್ರ ಜೊತೆಗೆ ಬೇರೆ ಪರ್ಸ್ನಲ್ ಆಗೂ ತೊಗೊಂಡಿದ್ದೀನಿ. ಆ ಒಂದು ಸ್ಯಾರಿ ಶಾಪಿಂಗ್ನ ನಾನು ಬೇರೆ ಲಾಗಲ್ಲಿ ತೋರಿಸ್ತೀನಿ. ಇವಾಗ ಜಸ್ಟ್ ನಾನು ತೋರಿಸೋದು ದೇವ್ರಿಗೆ ಏನನ್ನ ಶಾಪ್ ಮಾಡ್ಕೊಂಡಿದ್ವಿ ಅದಷ್ಟನ್ನ ಮಾತ್ರ ತೋರಿಸ್ತೀನಿ. ನಾನು ಈ ವಿಡಿಯೋದಲ್ಲಿ 2-3 ದಿನದ ವಿಡಿಯೋಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಇಷ್ಟೆಲ್ಲಾನು ಸಾರಿಗಳೇನೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಸೀರೆ ತಗೊಂಡಕ್ಕೆ ಹೋಗಿ ನಾನು ಸುಮಾರು ಸೀರೆನ ತಗೊಂಡ್ ಬಂದಿದ್ದೀನಿ. ಅದು ಯಾವ್ಯಾವ್ದೆಲ್ಲ ತೋರಿಸ್ತೀನಿ. ಇದಂತೂ ನಾನು ಟಚ್ ಮಾಡಿರ್ಲಿಲ್ಲ, ಯಾಕಂದ್ರೆ ದೇವ್ರಿಗೆ ಅಂತ ಅಂದ್ಬಿಟ್ಟು ತಗೊಂಡಿದ್ದರಿಂದ ಸ್ವಲ್ಪ ಸೈಡ್ ಹಂಗೇನೆ ಸಪ್ರೇಟ್ ಇಟ್ಬಿಟ್ಟಿದ್ದೆ. ಇದೆಲ್ಲ ಮೊದಲು ತೆಗೆದು ನೋಡಿದ್ದೀನಿ. ಇನ್ನು ಇದನ್ನಂತೂ ತೆಗೆದೇ ನೋಡಿರ್ಲಿಲ್ಲ, ಸುಮ್ಮನೆ ಹಾಗೆ ಇಟ್ಟಿದ್ದೆ. ಮತ್ತು ತುಂಬ ಹೈ ಬಜೆಟ್ ಅಂತ ಇಲ್ಲ, ನಾನು ಶಾಪ್ ಮಾಡಿಲ್ಲ. ಏನೋ ನನಗೆ ಅದಂಗೆ ಒಂದು ಸಣ್ಣ ಮಟ್ಟದಲ್ಲಿ ಶಾಪ್ನ ಮಾಡ್ಕೊಂಡಿದ್ದೀನಿ. ಅದು ಹೇಳ್ಬೇಕಂದ್ರೆ ಬಕೆಟ್ ಸಾಯಿದವರು ಕಲರ್ ಚೆನ್ನಾಗಿದೆ. ರೇಟ್ ಕೂಡ ನಾನು ಹಿಂಗೇನೆ ತೋರಿಸ್ತಾ ಇದ್ದೀನಿ, ಏನು ರೇಟ್ ಅಂತ ಹೇಳ್ಬಿಟ್ಟು. ಇಷ್ಟು ಇದಕ್ಕೆ ಸಾಫ್ಟ್ ಆಗಿ ಸ್ಮೂತ್ ಆಗಿ ತುಂಬಾನೇ ಚೆನ್ನಾಗಿದೆ. ಇನ್ನು ಇದನ್ನೆಲ್ಲ ಎಲ್ಲಿ ತಗೊಂಡ್ವಿ ಅನ್ನೋದಕ್ಕೊಂದು ಹೇಳ್ಬೇಕಂದ್ರೆ, ಇಲ್ಲಿ ತಗೊಂಡ್ವಿ ಮೈಸೂರಲ್ಲಿ. ಸ್ಯಾರೀಸ್ ಎಲ್ಲ ಬಜೆಟ್ ಫ್ರೆಂಡ್ಲಿ, ಅಂದರೆ ನಮಗೆ ಯಾವ ರೇಂಜಿಂದ ಬೇಕಂಗೆಲ್ಲ ಇದೆ, ಹಿಂಗೆ ಬೇಕಂಗೆಲ್ಲ ತುಂಬಾ ಇಷ್ಟ ಆಯಿತು. ಹೋಗಿ ತುಂಬ ಕಷ್ಟ ಅಂತ ಆಗಲಿಲ್ಲ ಅಲ್ಲಿ ಹುಡ್ಕೋದಕ್ಕೆ. ಪಟ್ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಬರ್ಬಿಟ್ವಿ. ಸಿಂಪಲ್ ಜರಿ ಇದೆ, ಅದಕ್ಕೆ ಫುಲ್ಲು ಈ ಥರದೊಂದು ಸ್ಯಾರಿ ತುಂಬಾ ಚೆನ್ನಾಗಿದೆ. ನನಗೆ ಕನ್ಫ್ಯೂಸ್ ಇದೆ ಇವಾಗ ದೇವರಿಗೆ ಯಾವುದನ್ನ ಹಾಕೋದು ಅಂತ. ನಾನು ಅನ್ಕೊತಾ ಇದ್ದೆ ಈ ಒಂದು ಗ್ರೀನ್ ಕಲರ್ ಕೂಡ ತಗೊಂಡಿದ್ದೀನಿ, ಸೇಮ್ ಇದೇ ಥರ, ಬಟ್ ಬಾರ್ಡರ್ ಬೇರೆ ಥರ ಇದೆ. ಇದು ನೋಡ್ತಾ ಇದ್ದೀರಲ್ವಾ, ಬಾರ್ಡರ್ ಬೇರೆ ಇದು ಒಂದು ಈ ಥರ ಬಾರ್ಡರ್ ಇದೆ. ದೇವರಿಗೆ ಯಾವ್ದು ಹಾಕೋದು ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಇನ್ನೂ. ಇದೊಂದು ಸ್ಯಾರಿ ಚೆನ್ನಾಗಿದೆ. ನಾಳೆ ಎರಡರಲ್ಲಿ ಯಾವುದು ನನ್ನ ಮನಸ್ಸಿಗೆ ಅನಿಸುತ್ತೆ ಅದನ್ನ ಉಟ್ಟು ತೋರಿಸ್ತೀನಿ. ನಾನು ಫುಲ್ ಓಪನ್ ಮಾಡ್ತಾ ಇಲ್ಲ. ಈ ಥರ ಇದೆ ಬಾರ್ಡರ್. ನನಗೆ ಮಡಚಿ ಎಲ್ಲ ಇಡೋದಕ್ಕೆ ಇವಾಗ ಟೈಮ್ ಇಲ್ಲ, ಅದಕ್ಕೋಸ್ಕರ ನಾನು ಏನು ಕೂಡ ಫುಲ್ ಓಪನ್ ಮಾಡಿ ತೋರಿಸ್ತಾ ಇಲ್ಲ. ಈ ಸ್ಯಾರಿ ಕೂಡ ತುಂಬ ಸ್ಮೂತಾಗಿ ಚೆನ್ನಾಗಿದೆ. ರೇಟ್ ಸೇಮ್ ರೇಟೇನೆ. ಮೀಶೋಯಿಂದ ಏನೋ ಹೂ ಗಾರ್ಲೆಂಡ್ನ ಆರ್ಡರ್ ಮಾಡಿದೆ ಗಾಯ್ಸ್. ವಿಡಿಯೋಗೆಲ್ಲ ಚೆನ್ನಾಗಿ ಕಾಣಿಸಿದೆ, ಬಟ್ ಇದೇನಂದ್ರೆ ಪ್ಲಾಸ್ಟಿಕ್ ಇರುತ್ತಲ್ಲ, ಹ್ಯಾಂಡ್ ಕವರ್ ಪ್ಲಾಸ್ಟಿಕ್ಸ್ಗಳು ನಾವೇನಾದ್ರು ಕಟ್ಟಿಸ್ಕೊಂಡು ಬರ್ತೀವಲ್ಲ, ಅದನ್ನೇ ಚಿಕ್ಕ 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 ಅಂತ ಕಟ್ ಮಾಡಿ ಇನ್ನೊಂಚೂರು ಏನೋ ಮಾಡಿದ್ದಾರೆ, ಜುಗಡ್ ಮಾಡಿದ್ದಾರೆ. ಬಟ್ ಡೆಕೋರೇಷನ್ ಅಂತ ಮಾಡಿದಾಗ ಓಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ. ನಾನು ಒಬ್ಬಳೇ ಆಗಿರೋದ್ರಿಂದ ಮನೆ ಕೆಲಸ ಮಾಡೋದು ಇರ್ಬೋದು, ಅಡುಗೆದಾಗಿರ್ಬೋದು, ದೇವ್ರ ಮನೆ ಕೆಲಸ ಆಗಿರ್ಬೋದು, ಅದಕ್ಕೆಲ್ಲ ಶಾಪ್ ಮಾಡಿ ಹೊಂದಿಸ್ಕೊಳ್ಳೋದಾಗಿರ್ಬೋದು, ಭಯಂಕರ ಕೆಲಸಗಳು. ನಿಜ ಹೇಳ್ಬೇಕಂದ್ರೆ ಈ ಸೊಂಟದಿಂದ ಕೆಳಗಡೆಗೆ ನನಗೆ ಏನು ಆಡ್ತಾನೇ ಇಲ್ಲ. ಈ ಕೂತಿದ್ದೀನಲ್ವಾ, ಹಿಂಗೆ ಕೂತ್ ಬಿಡೋಣ ಅನಿಸ್ತಿದೆ, ಅಷ್ಟು ಕಷ್ಟ ಆಗ್ತಿದೆ. ಅಂದರೆ ಇಷ್ಟು ದೊಡ್ಡ ಮನೆನ ಕ್ಲೀನ್ ಮಾಡಿ ಅದನ್ನ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಿದೆಯಲ್ಲ, ಅದ್ರ ಜೊತೆಗೆ ನಮ್ಮ ಮನೆ ಸುತ್ತಮುತ್ತ ಫ್ರೂಟ್ಸ್ಗಳು ಸಿಗೋದಾಗಿರ್ಬೋದು, ಹೂಗಳು, ಇಂಥದ್ದೆಲ್ಲಗೂ ಇದೆಲ್ಲ ಇಟ್ಕೊಳ್ಳೋದು, ಮತ್ತೆ ತುಳಸಿನ ಕುಯ್ದು ಕಟ್ಟೋದೇ ನಮಗೆ ಸುಮಾರು ಟೈಮ್ ಹಿಡಿದ್ಬಿಡ್ತು. ಹಾಗೆ ಆ ಥರ ಎಲ್ಲ ಒಬ್ಬಳೇ ಮಾಡ್ತಾ ಇರೋದ್ರಿಂದ ತುಂಬಾನೇ ಕಷ್ಟ ಆಗ್ತಿದೆ. ಬಟ್ ಇನ್ನ ಒಂದು ಹೇಳ್ಬೇಕಂದ್ರೆ ಮಂಜು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರು. ಯಾವ ಥರದಲ್ಲಿ ಅಂದ್ರೆ, ನಾನು ಬೆಳಿಗ್ಗೆ ಹೇಳ್ಬಿಡ್ತೇನೆ ನಾನು ಕಿಚನ್ ಬರಲ್ಲ ಅಡುಗೆ ಮಾಡೋ ವಿಷಯಕ್ಕೆ, ನೀವೇ ಅಡುಗೆ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಕಿಲಾಡಿ ಮನುಷ್ಯ ಏನ್ ಮಾಡಿದಾರೆ ಗೊತ್ತಾ, ಬೆಳಿಗ್ಗೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಪಲಾವ್ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಬಂದಿತ್ತು ಪಲಾವ್ ಮಾತ್ರ. ಅವ್ರ ಓಕೆ, ನಾನು ಸ್ವಲ್ಪ ಸೋಟೆಲ್ಲ ಅಳ್ಳಾಡಿಸಿದೆ, ಅಂದ್ರೆ ಹೆಲ್ಪ್ ಮಾಡಿಕೊಟ್ಟೆ. ಬಟ್ ಮೇನ್ಲಿ ಅವರೇ ಮಾಡಿದ್ದು, ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅದನ್ನೇನೆ ಬೆಳಿಗ್ಗೆಗೂ ಆಗೋ ತರ, ಮಧ್ಯಾಹ್ನಕ್ಕೂ ಆಗೋ ತರ, ಸಂಜೆಗೂ ಆಗೋ ತರ ಮಾಡ್ಬಿಡ್ತಾರೆ. 3 times ಕೂಡ ನೀವೇ ಅಡುಗೆ ಮಾಡ್ಬೇಕಂತ ಹೇಳಿದ್ನ. ಬಟ್ ಅವರು ಎಲ್ಲ ಅಷ್ಟು ಮಾಡಿ ಇಟ್ಬಿಟ್ಟಿದ್ದಾರೆ. ಇನ್ನು ನೈಟ್ಗೂ ಕೂಡ ಅದೇನೆ ಪಲಾವೇ ಆಗೋಗ್ಬಿಡುತ್ತೆ, ಅದನ್ನೇ ತಿನ್ಕೊಂತೀವಿ. ಇನ್ನು ಅಡುಗೆದೊಂದು ತಲೆನೋವು ಇರಲಿಲ್ಲ ನನಗೆ, ಅದು ಮಾಡಿದ್ರಿಂದಾಗಿ. ಇನ್ನು ಹೇಳ್ಬೇಕಂದ್ರೆ ಮಧ್ಯಾಹ್ನ ಅಂತ ನಾನು ಊಟನೇ ಮಾಡಿಲ್ಲ. ನಾನು ಕೆಲ್ಸದ ಬಿಸಿನಲ್ಲಿ ಊಟ ಮಾಡು ಅಂತ ಎಷ್ಟು ಹೇಳಿದ್ರು ಕೂಡ ಅವರು ನನಗೆ ಅದು ಮಾಡ್ಬಿಟ್ಟು ಮಾಡ್ತೀನಿ, ಇದು ಮಾಡ್ಬಿಟ್ಟು ಮಾಡ್ತೀನಿ ಅಂದ್ಬಿಟ್ಟು ಜಸ್ಟ್ ಕೆಲಸ ಮಾಡೋದೇ ಆಗೋಯ್ತು. ಆದರೆ ಹೊಟ್ಟೆ ಹಸುವಿಗೆ ನೋಡಿ ಸ್ವೆಟ್ ಆಗ್ತಿದೆ, ಸುಸ್ತಾಗ್ತಾ ಇರೋ ರೇಂಜಿಗೆ. ಇನ್ನು
ಐಟಮ್ಸ್ಗಳೆಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ಬತ್ತಿ ಆಗಿಡೋದಾಗಿರ್ಬೋದು, ಸ್ವಲ್ಪ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಮಲ್ಕೊತೀನಿ. ಅದಾದ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಜಸ್ಟ್ ಪೂಜೆ ಮಾಡೋದಿರ್ಬೇಕು ಆ ಥರ ಎಲ್ಲ ರೆಡಿ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅನ್ನೋ ಒಂದು ಯೋಚನೆ ನನಗಿದೆ. ಇನ್ನು ಲೇಟ್ ಮಾಡೋದು ಬೇಡ, ಕೆಲಸ ಶುರು ಮಾಡ್ಬಿಡ್ತೀನಿ. ಇದೆಲ್ಲ ಇಲ್ಲೇ ತಗೊಂತೀನಲ್ವಾ, ಸೊ ಆಮೇಲೆ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ. ಎಡ್ಕೊಟ್ಟಿರೋದು ನೋಡಿಯಪ್ಪ ಕಾಯಿನ. ದುಡ್ಡು ಯಾವ ಕಡೆದಲ್ಲಿ ಕಣ್ಕಾಣಿಸ್ಬೋದು, ಕಣ್ಕಾಣಿಸ್ಬಾರ್ದು ಅಂತ ಹೇಳ್ತೀನಿ ಅಂದ್ಬಿಟ್ಟು ಹಿಂಗೆ ಎಡ್ಕೊಂಬಂದು ಕೊಟ್ಟಿರೋದು. ಈಗ ನೋಡಿ ನನಗೆ ಕೆಲಸನ ಏನಿದೆ ಅಂತ ಗೊತ್ತಿಲ್ಲ. ಏನ್ ಟಾರ್ಚರ್ ಕೊಡ್ತಾಳಂತೆ ಅವಳು ಕಾಯಿ ಹಿಡಿಯೋ ವಿಷಯದಲ್ಲಿ. ನಾನು ಒಂದ್ಸಲ ಕಾಯಿ ಬಿಡಿಸಿದ್ದೀನಿ. ಓ ಕಣ್ಣು, ಓ ಕಣ್ಣು, ಓ ಕಣ್ಣು. ನಾನು ಹೊಡೆದು ಒಂದ್ಸತಿ ಯಾವ್ದಾರು ಗ್ರೌಂಡ್ ಬೇಕಿತ್ತು, ಮಿಸ್ ಆಗ್ಬಿಟ್ಟಿದೆ. ತುಂಬಾ ಆಸೆ. ಇಲ್ಲ ಒಳ್ಳೆ ಪೂಜೆ ಪುನಸ್ಕಾರ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಆಸೆ ಉಂಟು. ಮಧ್ಯಾಹ್ನ ಗಣೇಶ ಅದು ಹೂವಲ್ಲಿ ಇಟ್ಟಂಗೆ ಕಾಣಿಸ್ತದ ಕ್ಯಾಮ್ರಾದಲ್ಲಿ, ಮಾಡದಂಗೆ ಅದೊಂದು ಬ್ಯಾಕಿಗೆ ಸ್ಕ್ರೀನ್ ತಗೊಂಡಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೈಡ್ಗೆಲ್ಲ ಬಾಳೆಕಂದು ಮತ್ತು ಮಾವಿನ ಸೊಪ್ಪು ಬರುತ್ತೆ. ಅದು ಹಾಕಿಲ್ಲ ಅಂದಿದ್ರೆ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರಲಿಲ್ಲ, ಬಟ್ ಅದು ಹಾಕಿದ್ರಿಂದ ಅಂತೂ ತುಂಬಾ ಹೈಲೈಟ್ ಆಯಿತು. ಕರ್ಕೆ ಇರೋದು ಆ ಕವರೇ ಬೆಳ್ಳಿಗೆ ಬರ್ತೀನಿ. ಎಲ್ಲ ರೆಡಿ ಮಾಡಿಬಿಟ್ಟು ಮಲ್ಕೊಳ್ಳೋದ್ರೊಳಗಡೆ 12 ಗಂಟೆ ಆಗಿತ್ತು. ಮತ್ತೆ ಪುನಃ ನಾನು 3 ಗಂಟೆಗೆ ಎದ್ದು ಬಂದು ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನು ಬಿಡಿಸು, ಅದಾದಮೇಲೆ ನೆಕ್ಸ್ಟ್ ಏನೇನು ಕೆಲಸಗಳಿರುತ್ತೆ ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆಯೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರಿಗೂ ಕೂಡ ಸಕಲ ಆಯುಷು, ಆರೋಗ್ಯ, ಅಭಿವೃದ್ಧಿ ಹಾಗೆಯೇ ಅಷ್ಟೈಶ್ವರ್ಯಾದಿಗಳನ್ನ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಎಲ್ಲರ ಪರವಾಗಿಯೂ ಕೂಡ ಪ್ರೇ ಮಾಡ್ತೀನಿ. ಇಲ್ಲಿ ನಾನು ಕಳಸಕ್ಕೆ ಹಾಕಬೇಕಾಗಿರುವಂತಹ ಎಲ್ಲ ಥರದ ಐಟಮ್ಸ್ಗಳನ್ನ ಹಾಕೊತಾ ಇದ್ದೀನಿ. 6 ಏಲಕ್ಕಿ, 6 ಗೋಮತಿ ಚಕ್ರ, 6 ಲಕ್ಷ್ಮೀ ಕವಡೆ, 5 ಗುಲಗಂಜಿ, ಹಾಗೆಯೇ 1 ಗೋಟ್ ಅಡಿಕೆ, ಹಾಗೆಯೇ ಚಿನ್ನದ ಬೆಳ್ಳಿ ಅಥವಾ ಏನಾದರೂ ಇದ್ದರೆ ಆ ಥರದ್ದು, ಅದು ಕಾಯಿನ್ ಆಗಿರ್ಬೋದು ಅಥವಾ ಚಿನ್ನ ಮೂಗ್ಬಟ್ಟು ಉಂಗುರ ಈ ಥರ ಆಗಿರ್ಬೋದು, ಅದನ್ನು ಕೂಡ ಹಾಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಲಾವಂಚ ಬೇರು, ಹಾಗೆಯೇ ಜಾವತ್ ಪೌಡರ್, ಮತ್ತು 5 ಗೋಡಂಬಿ, 5 ಬಾದಾಮಿ, 5 ಲವಂಗ, ಮತ್ತು ಅರಿಶಿನ ಕುಂಕುಮ, ಅಕ್ಷತೆ ಕಾಳು, ಹಾಗೆಯೇ ಕೆಂಪು ಹೂವು. ದೇವರಿಗೆ ಕೆಂಪು ಹೂವು ಅಂದರೆ ತುಂಬಾ ಇಷ್ಟ. ಕೆಂಪು ಕಲರ್ ಯಾವುದಾದ್ರೂ ಆಗಿರ್ಬೋದು, ಹೂವನ್ನ ಕಳಶದೊಳಗಡೆಗೆ ಹಾಕ್ಕೊಳ್ಬೇಕು. ಅದನ್ನೆಲ್ಲದನ್ನು ಹಾಕ್ಕೊಂಡು ನಾನು ಕಳಶನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಾಡ್ಕೊಳ್ಳುವಾಗ ನಿಮಗೆ ಯಾವುದೇ ಥರದ ಲಕ್ಷ್ಮೀ ಮಂತ್ರಗಳು ಗೊತ್ತಿದ್ರು ಕೂಡ ಅದನ್ನೆಲ್ಲ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ನನಗೆ ಏನೇನು ಗೊತ್ತಿದೆಯೋ ಅದೆಲ್ಲ ಮಂತ್ರಗಳನ್ನ ನಾನು ಹೇಳ್ಕೊಂಡು ಈ ಎಲ್ಲ ದೇವ್ರ ಕಾರ್ಯಗಳನ್ನ ಅಂದರೆ ಕೆಲಸಗಳನ್ನ ನಾನು ಮಾಡ್ಕೊತಾ ಹೋದೆ. ಇವಾಗ ಲಕ್ಷ್ಮಿಯನ್ನು ಕೂರಿಸ್ಕೊಳ್ಳೋದಕ್ಕೆ ನಾನು 3 ತಟ್ಟೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಕ್ಕಿಯನ್ನು ತುಂಬಿಸಿಟ್ಕೊಂಡಿದ್ದೀನಿ. ಮತ್ತೆ ಪುನಃ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ, ಅಕ್ಷತೆ ಹಾಕಿ, ಹೂನ ಹಾಕಿ ಅದ್ರ ಮೇಲೆ ನಾನು ಕಳಶನ ಇಟ್ಕೊಂಡೆ. ಆದಮೇಲೆ ತುಪ್ಪದ ದೀಪನ ಹಚ್ಕೊತಾ ಇದ್ದೀನಿ. ಇದೊಂಥರ ಒಂದು ಒಳ್ಳೆ ರೀತಿಯ ಘಮ ಕೊಡುತ್ತೆ ನಿಮಗೆ ಈ ತುಪ್ಪದ ದೀಪ. ಹಾಗೆಯೇ ಮನೆಯಲ್ಲಿ ಒಂದು ಯಶಸ್ಸು ಸಿಗಬೇಕು ಅಂತ ಅಂದ್ರೆಲ್ಲ ಈ ಥರ ಒಂದು ತುಪ್ಪದ ದೀಪನ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಫಸ್ಟ್ ಟೈಮ್ ಈ ಥರ ಸ್ಯಾರಿನ ಉಡಿಸಿ ಈ ಒಂದು ಲಕ್ಷ್ಮೀ ಹಬ್ಬನ ಮಾಡ್ತಾ ಇರೋದು. ಹೋದ್ಸಲ ಜಸ್ಟ್ ಒಂದು ರವಿಕೆ ಪೀಸಲ್ಲಿ ನಾನು ರೆಡಿ ಮಾಡಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಈ ಸಲ ಸ್ಯಾರಿಯನ್ನೇ ನಾನು ತೊಗೊಂಡು ಬಂದು ಉಡಿಸ್ತಾ ಇದ್ದೀನಿ. ಹಾಗೆಯೇ ದೇವ್ರಿಗೆ ಹೂವು ಅಂದ್ರೇ ಅಲಂಕಾರ ಪ್ರಿಯ ಅಲ್ವಾ. ಎಷ್ಟು ಹೂ ಮುಡಿಸಿದ್ರೂ ಸಾಕು ಅನ್ಸಲ್ಲ. ನಾನು ಉಡಿಸಿದ ಸೀರೆನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಎಲ್ಲ ಮುಚ್ಕೊಂಡು ಬಿಡ್ತು ಹೂಗಳೇನೆ. ಬಟ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೂನೇ ಜಾಸ್ತಿ ಮುಡಿಸಿದೆ ದೇವ್ರಿಗೆ.
अष्टलक्ष्मी श्रीललितादिपरम देवी श्री महालक्ष्मी देवी परिपूर्ण माते परम पुनीति लाते श्री महालक्ष्मी देवी ಬೆಳಗಾಯಿ ಕೇಳು ಶ್ರೀದೇವಿ ಕುಸುಮಹಾರ ಪ್ರಿಯ ಜಗನ್ಮಾತೆ ಶ್ರೀದೇವಿ ಭುವನಭೂಷಿಣಿ ಶೋಕದರಿತೆ ಸರ್ವಾರ್ಥದಾಯಿನಿ ಕೃಪಾಕರಿ ಭಕ್ತನು ಸಹಸ್ರಾರ್ ಕೋಟಿ ನಮಗೆ ಮಂತ್ರಗಳು ಗೊತ್ತಿಲ್ಲ ಅಂದ್ರೆ ಟಿವಿಯಲ್ಲಿ ದೇವ್ರ ಮ್ಯೂಸಿಕ್ನ ಅಥವಾ ಸ್ತೋತ್ರನ ಹಾಕಿ ಬಿಟ್ಬಿಟ್ರೆ ಅದ್ರದ್ದು ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ಆಗ್ಲಿ ನಮ್ಮ ಮನೆಗಾಗ್ಲಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾನು ಟಿವಿಯಲ್ಲೇನೆ ಎಲ್ಲಾ ತರದ ಸ್ತೋತ್ರಗಳು ಪ್ಲೇ ಆಗ್ಲಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಬಿಟ್ಟಿದ್ದೆ. महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी सुरपूजिते शंखचक्रानस्ते महामाये श्रीपीठे सुरपूजिते मुकुन्द मुक्ति निलया मूल विग्रह रूपिणी भावज्ञा भवरोगद्री भवचक्र प्रवर्तिनी छन्दस्सारा शास्त्रसारा मन्त्रसारा तनोदरी उदार कीर्तिरुद्दाम वैभवा वर्णरूपिणी जन्म मृत्यु जरा तप्त जन विश्रान्तिदायिनी सरोदुपा कल्पनारहिता काष्ठाकान्त विभेदिनी मूर्ता मूर्ता नित्य तस्य व्रता सत्यरूपा सर्वान्तर्यामिनी सती ब्रह्माणि ब्रह्मजननी बहुरूपा बुधार्चिता प्रसवित्री प्रचण्डाज्ञा प्रतिष्ठा प्रकटा प्राणरूपिणी मार्दण्ड भैरवारगारुकुठारिका महेश्वरी महाकाली महाग्रासा महाशना अपर्णा चण्डिका सुगन्धबलेश्वरी साम्राज्यदायिनी सत्यसन्धा सागरमेखला दीक्षिता दैत्यशौर्या परिच्छेद्या ज्ञानदा ज्ञानविग्रहा सर्ववेदान्त संवेद्या सत्यानन्दस्वरूपिणी लोपामुद्रार्चिता लीलाक्लुप्त ब्रह्माण्डमण्डला अदृश्या दृश्यरहिता विभ्रदण्डनाथा पुरस्कृता अवधतोषिता विशुक्रप्राणहरणवाराही वीर्यनन्दिता सहस्राणाम्बुजारूढा सुधासाराभिवर्षिणी सटिल्लता समरुचिः षट्चक्रोपरि संस्थिता ऐकरी साध्वी शरच्चन्द्रनिभानलामकलारूपा कदम्ब वरदा वामनयना वारुणी ओम परमात्मिकायै नमः ओम लोकमात्रे नमः
ಪೂಜೆನೆಲ್ಲ ಮುಗಿಸಿ ಬಂದು ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ನಾನಿವತ್ತು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ದೇವರ ನೈವೇದ್ಯಕ್ಕೂ ಕೂಡ ಇಡ್ಬೋದಲ್ವಾ, ಹಾಗಾಗಿ ಪೂಜೆ ಮುಗಿದ್ಮೇಲೆ ರೆಡಿ ಮಾಡಿ ಇಟ್ಬಿಟ್ಟು ನಾನು ಮತ್ತೆ ಪುನಃ ಪೂಜೆಯನ್ನು ಮಾಡಿದೆ. ಯಾಕಂದರೆ ಏನಾದರೂ ಸರಿ ನೈವೇದ್ಯಕ್ಕೆ ಇಡಬೇಕಲ್ವಾ, ನನಗೆ ಆ ಟೈಮ್ಗೆ ಪೂಜೆ ಟೈಮ್ಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಬಿನಿಸು ಮಂಜುಗೆ ನಾನು ಹೇಳಿದೆ, ಪ್ಲೀಸ್ ಮಂಜು ನಾನೆಲ್ಲ ಕೂತಿದ್ದ ಕಡೆ ಉತ್ತರಿಸ್ಕೊಡ್ತೀನಿ, ನಾನು ಹೇಳ್ದಂಗೆ ಒಗ್ಗರಣೆ ಎಲ್ಲ ಹಾಕ್ಬಿಡಿ, ಎಲ್ಲ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಅವರು ಓಕೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡ್ರು. ಆಂಟಿನಾ ಅವ್ರ ಹೇರ್ ಎಲ್ಲ ಡಿಗ್ಗಿ ಆಗಿದೆಯಾ? ತಲೆ ಕಲ್ಲಿಂತು ನಾವು ಸಿಂಪಲ್ಲಾಗಿ ಒಂದು ಬೇಳೆ ಸಾಂಬಾರು, ಪಾಯಸ, ಹಾಗೆಯೇ ಕೋಸಂಬರಿ ಮತ್ತು ಬೀನ್ಸ್ ಮತ್ತು ಹೆಸರು ಕಾಳನ್ನ ಹಾಕಿಬಿಟ್ಟು ಪಲ್ಯ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಬೋಂಡಾನ ಕೂಡ ರೆಡಿ ಮಾಡ್ಕೊಂಡ್ವಿ. ಇದಿಷ್ಟು ನಮ್ಮದು ಹಬ್ಬದ ಅಡುಗೆನ ಮಾಡ್ಕೊಂಡ್ವಿ. ಇಬ್ಬರೇ ಅಲ್ವಾ, ತುಂಬ ಹೆವಿಯಾಗಿ ಮಾಡ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿಕೊಂಡು ಹಾಗೆಯೇ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ವಿ. ಅದಾದಮೇಲೆ ಇನ್ನು ನಾವು ಊಟನ ತಿಂದಿದ್ದು ನೈಟ್ಗೆ, ಅದರಿಂದ ನೈಟಲ್ಲಿ ಬಜ್ಜಿನ ಮಾಡಿಕೊಂಡು ಊಟನ ಮಾಡ್ತಾಯಿದ್ವಿ. ಇದಿಷ್ಟು ನಮ್ಮದು ಹಬ್ಬದ ಊಟ ಆಗಿತ್ತು. ನಿಮ್ಮ ಮನೆಯಲ್ಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮುಖಾಂತರ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ನನ್ನ ಒಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಎಲ್ಲವೂ ಆಗಿತ್ತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.